136 ಸೀಟ್ಗಳನ್ನು ಕೊಟ್ಟು ಸುಭದ್ರವಾಗಿ ಸರ್ಕಾರವನ್ನು ಮಾಡಲಿ ಅಂತೇಳಿ ಜನ ಇವರಿಗೆ ನೆಮ್ಮದಿಯಾಗಿರಲಿ ಅಂತೇಳಿ ಮಾಡಿದ್ರು. ಇವರು CM DCM ಪೋಸ್ಟಿಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ. ನನಗೆ ಮಂತ್ರಿ ಸಿಕ್ಕಿಲ್ಲ, ನನಗೆ ಅದು ಸಿಕ್ಕಿಲ್ಲ ಅಂತಲ್ಲ, CM ಬದಲಾವಣೆ ಆಗಬೇಕು, DCM ನಮ್ಗೆ ಇನ್ನಷ್ಟು ಜಾಸ್ತಿ ಕೊಡಬೇಕು ಅಂತ ಕಿತ್ತಾಡ್ಕೊಳ್ತಾ ಇದ್ದಾರೆ. ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಏನಾಗಿದೆ ಇದ್ರಲ್ಲಿ ಬೆಳವಣಿಗೆ? ಕ್ರಮ ತಗೊಳ್ತಾರಾ ನೋಡಿ. ರಾಜ್ಯದಲ್ಲಿ ಜೋರಾಗಿರುವಂತಹ CM ಹಾಗೂ DCM ಕೂಗು ದೆಹಲಿಗೆ ತಲುಪಿದೆ. ಸ್ವತಃ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ತಮ್ಮ ದೂರುಗಳನ್ನು ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ದಿರೋದ್ರಿಂದ ಸಹಜವಾಗಿಯೇ ಇಲ್ಲಿನ ಬೆಳವಣಿಗೆಯ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಜೊತೆಗೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಲಿಕ್ಕೆ ವೇದಿಕೆ ಕೂಡ ಸಿದ್ಧವಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ CM DCM ಕುರ್ಚಿ ಕದನ. ಸಿದ್ದರಾಮಯ್ಯ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಯಾದ DKಶಿ. ಕಾಂಗ್ರೆಸ್ನಲ್ಲಿ CM DCM ದಂಗಲ್ ಜೋರಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ CM DCM ಕುರ್ಚಿ ಕದನ ಹೈಕಮಾಂಡ್ ಅಂಗಳ ತಲುಪಿದೆ. CM ಸಿದ್ದರಾಮಯ್ಯ ನಿನ್ನೆಯಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದರು. ಈ ಬೆನ್ನಲ್ಲೇ DCM DKಶಿ ಕೂಡ AICC ನಾಯಕರನ್ನ ಭೇಟಿಯಾಗಿದ್ದಾರೆ. AICC ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ ಭೇಟಿಯಾಗಿ DKಶಿ ಚರ್ಚೆ ನಡೆಸಿದ್ದಾರೆ. ಹೌದು, DKಶಿ ಖರ್ಗೆ ಭೇಟಿ ವೇಳೆ ಹೆಚ್ಚುವರಿ DCM ಸ್ಥಾನ ಸೃಷ್ಟಿಸುವ ಗೊಂದಲಕಾರಿ ಹೇಳಿಕೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪ್ರಸ್ತಾಪ ಕೂಡ ಆಗಿದೆ. DK ಮಾತನ್ನು ಆಲಿಸಿರುವ ಖರ್ಗೆ ಹೈಕಮಾಂಡ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಲಹೆ ಪಡೆದು ಮುಂದಿನ ನಿರ್ಧಾರ ತಿಳಿಸೋದಾಗಿ ಖರ್ಗೆ ಹೇಳಿ ಕಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುತ್ತಾ? DKಶಿ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸುಳಿವು ಕೊಟ್ಟಿದ್ದಾರೆ. 2 ಹುದ್ದೆ ಇದ್ದರೆ ನಿಭಾಯಿಸೋದು ಕಷ್ಟ. ನಾನಿದ್ದಾಗಲೂ ನನ್ನ ಅಭಿಪ್ರಾಯವನ್ನು ಕೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಹೋಮ್ ಮಿನಿಸ್ಟರ್ ಬೇಕಾ ಅಂದಿದ್ರು. ಈಗ DK ಶಿವಕುಮಾರ್ಗೆ 2 ದೊಡ್ಡ ಹುದ್ದೆ ಇದ್ದಾವೆ. 2 ಇಲಾಖೆಗಳ ಜೊತೆಗೆ ಕೆಪಿಸಿಸಿ ನಿಭಾಯಿಸೋದು ಕಷ್ಟ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, 2 ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವ. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು, ಬೇಡ ಅಂತ ರಾಜೀನಾಮೆ ಕೊಟ್ಟೆ. ಈಗ ಶಿವಕುಮಾರ್ 2 ಖಾತೆ ಇದೆ. 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ. PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. DKಶಿ ಸೂಚನೆ ಬಳಿಕವೂ ನಿಲ್ಲದ ಸಚಿವರ ಮಾತು. ಬಾಯಿಗೆ ಬೀಗ ಎಂದ DKಗೆ ಚಲುವರಾಯಸ್ವಾಮಿ ಟಾಂಗ್. CM DCM ಬಗ್ಗೆ ಮಾತನಾಡದೆ ಬಾಯಿಗೆ ಬೀಗ ಹಾಕ್ಕೊಳ್ಳಿ ಎಂದಿರುವ DK ಶಿವಕುಮಾರ್ಗೆ ರಾಜಣ್ಣ ಬಳಿಕ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬ ಮಗ ಹೆಚ್ಚು ಮಾತನಾಡ್ತಾನೆ ಅಂತ ಮನೆಯಿಂದ ಓಡಿಸೋದಕ್ಕೆ ಆಗಲ್ಲ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಪಕ್ಷದಲ್ಲಿ ನಾಯಕರಿದ್ದಾರೆ ಅಂದಿದ್ದಾರೆ. ಇನ್ನು ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿ, ಶಾಸಕರ ಅಭಿಪ್ರಾಯದ ಮೇಲೆ ಸಿದ್ದರಾಮಯ್ಯ CM ಆಗಿದ್ದಾರೆ. CM ಹುದ್ದೆ ಖಾಲಿ ಇಲ್ಲ, ಚರ್ಚೆ ಅನಾವಶ್ಯಕ, ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂದಿದ್ದಾರೆ. ಡೆಮಾಕ್ರಸಿನಲ್ಲಿ ಯಾರನ್ನೂ ಏನು ಹೇಳಬಾರ್ದು ಅಂತೂ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ. ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ, ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಆಯ್ತು, ಇರಲಿ. ಒಂದು ಸ್ವಲ್ಪ ಒಬ್ಬ ಮಗ ಒಂದು ಸ್ವಲ್ಪ ಮುಂದೆ 4 ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡ್ಸೋಕ್ಕಾಗತ್ತಾ? ಅವನು ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು. ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಇಲ್ಲಿ ನಾವೆಲ್ಲ ಚರ್ಚೆ ಮಾಡೋ ವಿಷಯಗಳಲ್ಲ, ಅದು ಪಕ್ಷದ ಹೈಕಮಾಂಡಿನ ವ್ಯಾಪ್ತಿಗೆ ಬರೋ ವಿಷಯ. CM DCM ವಿವಾದ ಬ್ರೇಕ್ಗೆ AICC ಸೂಚನೆ. ಹೈಕಮಾಂಡ್ ಮಾತು ಮೀರಿದಲ್ಲಿ ತಲೆದಂಡ ಫಿಕ್ಸ. ಸಿದ್ದರಾಮಯ್ಯ DKಶಿ ಬಣ್ಣದ ಮಧ್ಯೆ ಮಾತಿನ ಜಟಾಪಟಿ ಜೋರಾಗಿದೆ. ಈ ನಾಯಕರಿಗೆ ಜುಲೈನಲ್ಲಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡಲು ಮುಂದಾಗಿದೆ. ಎಚ್ಚರಿಕೆ ಕೊಟ್ಟರೂ ಮಾತನಾಡ್ತಾ ಇರುವ 3-4 ಜನರಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಒಬ್ಬ ಸಚಿವರ ತಲೆದಂಡದ ಮೂಲಕವೇ ಶಿಸ್ತು ಬರುವುದಾದರೆ ಅದು ಆಗೇ ಹೋಗಲಿ ಅಂತ ರಾಜ್ಯ ನಾಯಕರಿಗೆ AICC ಸ್ಪಷ್ಟ ಸಂದೇಶ ರವಾನಿಸಿದೆ ಅಂತ ತಿಳಿದು ಬಂದಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ವೇಳೆ ಸಚಿವರ ಮೇಲಿನ ಕಂಟ್ರೋಲ್ ನಿಮ್ಮ ಜವಾಬ್ದಾರಿ ಅಂತ ಸೂಚನೆ ನೀಡಿದೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಹಾಗೂ ಕ್ರಮದ ಆತಂಕದ ನಡುವೆಯೂ ಕೂಡ ಸಚಿವರುಗಳು ಜಿದ್ದಿಗೆ ಬಿದ್ದವರಂತೆ ಮಾತನಾಡ್ತಾ ಇದ್ದಾರೆ. ನಾನೇನು ಕಡಿಮೆ ಅನ್ನುವಂಥ ರೀತಿಯಲ್ಲಿ ಶಾಸಕರುಗಳು ಕೂಡ ಸಚಿವರ ಮಾತಿಗೆ ಕೌಂಟರ್ ಅನ್ನೋ ರೀತಿಯ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದರೆ ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕಾದ್ರೆ ಯಾವುದಾದ್ರೂ ಒಂದು ತಲೆದಂಡ ಆಗಲೇಬೇಕಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ರಾಜ್ಯದಲ್ಲಿ? ಜುಲೈಯಲ್ಲಿ ಇದೆಯಾ, ಆಗೇ ಬಿಡುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಸಹಜವಾಗಿಯೇ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.